हेलो फ्रेंड्स, इवತ್ತು ನಾನು ಎಗ್ ಬುರ್ಜಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ। ಫಸ್ಟ್ ಪ್ಯಾನ್ ಇಟ್ಕೊಂಡಿದ್ದೀನಿ। ಪ್ಯಾನ್ ಹೀಟ್ ಆಗಿದ ತಕ್ಷಣ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ। ಎಣ್ಣೆ ಕೂಡ ಚೆನ್ನಾಗಿ ಹೀಟ್ ಆಗ್ತಾ ಇದೆ। ಎಣ್ಣೆ ಚೆನ್ನಾಗಿ ಹೀಟ್ ಆಗೋ ತನಕ ನಾನು ಇಲ್ಲಿ 2 ಆನಿಯನ್ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ। ಎಣ್ಣೆ ಚೆನ್ನಾಗಿ ಹೀಟ್ ಆಗಿದ ತಕ್ಷಣ ಆನಿಯನ್ ಕೂಡ ಹಾಕ್ತಾ ಇದ್ದೀನಿ। ಆನಿಯನ್ ಹಾಕಿ ಚೆನ್ನಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ನಾವು ಫ್ಲೇಮನ್ನು ಮೀಡಿಯಂ ಫ್ಲೇಮಾಗಿ ಇಟ್ಕೋಬೇಕು। ಈ ಟೈಮಲ್ಲಿ ಆನಿಯನ್ ಚೆನ್ನಾಗಿ ಮಿಕ್ಸ್ ಈ ಥರ ಬ್ರೌನಿಷ್ ಆಗಬೇಕು। ಚೆನ್ನಾಗಿ ಬ್ರೌನಿಷ್ ಆಗೋ ತನಕ ಬಿಡಬೇಕು। ನಾನು ಆನಿಯನ್ ಬೇಗ ಬಾಯ್ಲ್ ಆಗೋದಕ್ಕೆ ಸಾಲ್ಟ್ ಹಾಕ್ತಾ ಇದ್ದೀನಿ। ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ಸಾಲ್ಟ್ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು, ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಆನಿಯನ್ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ। ಹಾಗಾಗಿ ಈ ಥರ ಬ್ರೌನಿಷ್ ಕಲರ್ ಆಗೋ ತನಕ ಚೆನ್ನಾಗಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ। ಆನಿಯನು ಮಿಕ್ಸ್ ಆಗಿದ ತಕ್ಷಣ ನಾನು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಿದ್ದೀನಿ। ಖಾರಕ್ಕೆ 1 ಟೇಬಲ್ ಸ್ಪೂನ್ ಆಫ್ ಖಾರದ ಪುಡಿನ ನಾನು ಇಲ್ಲಿ ಹಾಕ್ತಿದ್ದೀನಿ। ಒಬ್ಬೊಬ್ಬರು ಹಸಿಮೆಣಸಿನ್ಕಾಯಿ ಹಾಕ್ತಾರೆ, ಅದು ಅವ್ರವ್ರ ಇಷ್ಟ। ನಾನಿಲ್ಲಿ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ। ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕಾದ್ರೆ। ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ತಕ್ಷಣ ನಾನು 1 ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ। ಪೆಪ್ಪರು ಕೂಡ ಗಂಟಲಲ್ಲಿ ಖಾರ ಗೊತ್ತಾಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ। ಹಾಗಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಬಿಟ್ಕೊಳ್ಳೋ ಟೈಮಲ್ಲಿ ಈ ಥರ ನಾನು ಮೊಟ್ಟೆನ ಒಡೆದಾಕೊತಾ ಇದ್ದೀನಿ। ನಾನು 2 ಆನಿಯನಿಗೆ ಒಂದು 3 ರಿಂದ 4 ಮೊಟ್ಟೆನ ಒಡೆದು ಹಾಕ್ಕೊತಾ ಇದ್ದೀನಿ। ಈ ಥರ ಮೊಟ್ಟೆ ಒಡೆದು ಹಾಕ್ಕೊಂಡಿದ ತಕ್ಷಣವೇ ಮಿಕ್ಸ್ ಮಾಡ್ಕೋಬಾರ್ದು, ಯಾಕಂದರೆ ಸಣ್ಣ ಸಣ್ಣ ಪುಡಿ ಆಗಿಬಿಡುತ್ತೆ, ಎಗ್ ಬುರ್ಜಿ ಟೇಸ್ಟ್ ಕೊಡಲ್ಲ। ಹಾಗಾಗಿ ಮೊಟ್ಟೆ ಒಡೆದು ಒಂದು 2 ಮಿನಿಟ್ಸ್ ಬಿಟ್ಟು ಫ್ಲೇಮನ್ನು ಹೈ ಮಾಡಿಕೊಂಡು ಅದು ಈ ಥರ ಜೆಲ್ಲಿ ಕನ್ಸಿಸ್ಟೆನ್ಸಿ ಎಲ್ಲ ಹೋಗಿ ವೈಟ್ ಕೋಟಿಂಗ್ ಬರುತ್ತೆ। ಈ ಥರ ವೈಟ್ ಕೋಟಿಂಗ್ ಬಂದಾಗ ಅದು ಎಲ್ಲೋ ಸಾಕಿದೆಯಲ್ಲ ಅದು ಸ್ವಲ್ಪ ಹೊಡಿಬೇಕೋ ಬೇಡ ಅನ್ನೋ ಥರ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು। ತುಂಬ ಕೂಡ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಚೆನ್ನಾಗಿರಲ್ಲ। ಹಾಗಾಗಿ ಈ ಥರ ನಿಧಾನಕ್ಕೆ 2 ಮಿನಿಟ್ಸ್ ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು, ಅದು ಈ ಥರ ತಿಕ್ಕಾಗಿರಬೇಕು। ಸೊ 2 ಮಿನಿಟ್ಸ್ ಬಿಟ್ಟು ಸ್ವಲ್ಪನೇ ಮಿಕ್ಸ್ ಮಾಡ್ಕೋಬೇಕು। ಈ ಥರ ಕನ್ಸಿಸ್ಟೆನ್ಸಿ ಬಂದಾಗ ಫ್ಲೇಮನ್ನು ಮೀಡಿಯಮ್ ಮಾಡಿಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ। ನೋಡಿ, ಟೇಸ್ಟಿಂಗ್ ಪೌಡ್ರ್ ಇಲ್ಲದೆ, ಮಸಾಲೆ ಇಲ್ಲದೆ ಮನೆಯಲ್ಲೇ ಈಸಿಯಾಗಿ ಕ್ವಿಕ್ಕಾಗಿ ಈ ಥರ ಎಗ್ ಬುರ್ಜಿನ ಮಾಡಿಕೊಂಡು ತಿನ್ಬೋದು। ಈ ಎಗ್ ಬುರ್ಜಿ ದೋಸೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ। ಮನೆಯಲ್ಲೇ 5 ಮಿನಿಟ್ಸಲ್ಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಾವು ಕ್ವಿಕ್ಕಾಗಿ ಈ ಥರ ಎಗ್ ಬುರ್ಜಿ ಮಾಡ್ಕೋಬೋದು। ನೀವು ಮನೇಲಿ ಮಾಡಿಕೊಂಡು ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳಿ। ಥ್ಯಾಂಕ್ ಯು।